ಎಲ್ಲರಿಗೂ ಶುಭೋದಯ. ಇಂದಿನ ಮುಂಜಾನೆ ಮಾತಿಗೆ ಸ್ವಾಗತ. ಇಂದಿನ ವಿಷಯ ಮಾತಿನ ನಾಕ ಮತ್ತು ನರಕ. ಒಂದು ಊರಿನಲ್ಲಿ ರಾಮಾಯಣದ ನಾಟಕ ನಡೆಯಿತು. ಊರಿನ ಶ್ರೀಮಂತ ರಾವಣನ ಪಾತ್ರ ಮಾಡಿದ್ದ. ನಾಟಕದ ದೃಶ್ಯದಲ್ಲಿ ಶೂರ್ಪಣಖಿ ಬಂದು, ಅಣ್ಣ, ರಾಮ ಲಕ್ಷ್ಮಣರು ನನ್ನ ಮೂಗು ಕೊಯ್ದರು ಎಂದಳು. ರಾವಣನ ಪಾತ್ರಧಾರಿಗೆ ನಾಟಕದ ಮಾತುಗಳು ಮರೆತು ಹೋಗಿತ್ತು. ಆಕೆ 2-3 ಬಾರಿ ಅಣ್ಣ, ರಾಮ ಲಕ್ಷ್ಮಣರು ನನ್ನ ಮೂಗು ಕೊಯ್ದರು ಎಂದು ಹೇಳಿದಳು. ಈತ ತಕ್ಷಣವೇ ನೀನು ಅಲ್ಯಾಕೆ ಸಾಯಕ್ಕೆ ಹೋಗಿದ್ದೆ ಎಂದು ಕೇಳಿಬಿಟ್ಟ. ನಾಟಕ ಹಾಳಾಯಿತು. ಆಡಬೇಕಾದ ಮಾತನ್ನು ಸರಿಯಾಗಿ ಆಡದೇ ಹೋದರೆ ನಾಟಕ ಹಾಳಾಗುತ್ತದೆ. ಜೀವನದಲ್ಲಿಯೂ ಹಾಗೆ ಹೇಳಬೇಕಾದ ಮಾತುಗಳನ್ನು ಸರಿಯಾಗಿ ಹೇಳದೇ ಇದ್ದರೆ ಜೀವನವೆಂಬ ನಾಟಕವೂ ಹಾಳಾಗುತ್ತದೆ. ಬಸವಣ್ಣನವರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೆಲ್ಲಿಂದಲೋ ಜನ ಯಾಕೆ ಕಲ್ಯಾಣಕ್ಕೆ ಬಂದರು ಅವರ ಮಾತನ್ನು ಕೇಳಲು ಎಂದರೆ ಬಸವಣ್ಣನವರ ಮಾತು ಅಷ್ಟು ರುಚಿ ಇತ್ತು. ಬಸವಣ್ಣ ಮಾತಾಡಿದರೆ ಕೂಡಲ ಸಂಗಮ ಬೆನ್ನು ತಟ್ಟುತ್ತಿದ್ದ. ಲಿಂಗ ಮೆಚ್ಚಿ ಅಹುದಹುದೆನ್ನುವಂತೆ ಮಾತನಾಡುತ್ತಿದ್ದರು. ನನ್ನ ತಪ್ಪು ಬಹಳ ಇದೆ, ನಿಮ್ಮ ಸೈರಣೆಗೆ ಎಣೆಯಿಲ್ಲ ಎಂದು ಹೇಳುತ್ತಿದ್ದರು. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲವಯ್ಯ ಎನ್ನುತ್ತಿದ್ದರು. ಇದು ಬಸವ ಭಾಷೆ. ನಮಗೆಲ್ಲ ಮಧುಮೇಹ ಯಾಕೆ ಬಂದಿದೆ ಎಂದರೆ ನಾಲಿಗೆ ಮೇಲಿನ ಸಿಹಿ ಮಾತು ಇಲ್ಲದಕ್ಕೆ. ಅದು ದೇಹದ ಒಳಕ್ಕೆ ಪ್ರವೇಶಿಸಿದೆ ಅಷ್ಟೆ. ನಾಲಿಗೆ ಮೇಲೆ ಸಿಹಿ ಮಾತು ಇರಬೇಕು. ಈ ಜಗತ್ತಿನಲ್ಲಿ ಸ್ವರ್ಗ ನಿರ್ಮಾಣ ಮಾಡುವುದು ಮಾತು, ನರಕ ನಿರ್ಮಾಣ ಮಾಡುವುದು ಮಾತೆ. ಬಸವಣ್ಣನವರು ಯಾವುದೇ ಆಮಿಷ ತೋರಲಿಲ್ಲ. ಅಕ್ಕಿ ಕೊಡ್ತೀವಿ, ಮನೆ ಕೊಡ್ತೀವಿ ಎನ್ನಲಿಲ್ಲ. ಅವರು ಹೇಳಿದ್ದು 2 ಶಬ್ದ, ಶರಣು ಶರಣಾರ್ಥಿ ಎಂದರು ಅಷ್ಟೆ. ಈ 2 ಶಬ್ದಗಳೇ ಕಲ್ಯಾಣವನ್ನು ನಿರ್ಮಾಣ ಮಾಡಿತ್ತು. ನಮ್ಮ ಎದೆಯಲ್ಲಿ ಒಂದಿಷ್ಟು ಒಳ್ಳೆಯ ಭಾವನೆ ಇರಬೇಕು. ಒಳ್ಳೆಯ ಭಾವನೆಗಳು ಇಲ್ಲದಿದ್ದರೆ ಅದೆಂತಹ ಜೀವನ? ಹಿಂದಿನ ಋಷಿಗಳಿದ್ದರಲ್ಲ, ಅವರು ಎಂತಹ ಜೀವನ ಕಟ್ಟಿದರು. ಎಲ್ಲೋ ಕುಳಿತಿದ್ದರು, ತಪಸ್ಸು ಮಾಡಿದರು. ಹೃದಯ ತುಂಬಿ ಬಂದು ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ ಭವೇತ್ ಎಂದು ಹಾಡಿದರು. ಋಷಿ ಎಲ್ಲಿ ಕುಳಿತಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಅವನ ಜಾತಿ ಧರ್ಮ ಯಾವುದು ಎನ್ನುವುದು ಮುಖ್ಯವಲ್ಲ. ಆದರೆ ಅವರು ಧ್ಯಾನಿಸಿದ್ದು ಸಮಾಜದ ಎಲ್ಲ ಜನರು ಸುಖಿಗಳಾಗಬೇಕು ಎಂದು. ಯಾವ ಜೀವಿಯೂ ಕಣ್ಣಿನಲ್ಲಿ ನೀರು ಬಾರದಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಒಂದು ಊದಿನ ಕಡ್ಡಿ ದೇವರ ಮುಂದೆ ಉರಿಯುತ್ತಿತ್ತು. ಒಬ್ಬ ಮನುಷ್ಯ ಅದನ್ನು ನೋಡಿ, ನೀನು ನೋಡಿದರೆ ಇಷ್ಟು ಸಣ್ಣ ಕಡ್ಡಿ, ಆದರೂ ದೇವರು ನಿನ್ನನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡಿದ್ದಾನೆ, ನನ್ನನ್ನು ಮಾತ್ರ ದೇವರ ಗುಡಿಯಿಂದ ಹೊರಗೆ ಇಟ್ಟಿದ್ದಾನೆ ಯಾಕೆ ಎಂದು ಪ್ರಶ್ನೆ ಮಾಡಿದ. ಅದಕ್ಕೆ ಊದಿನ ಕಡ್ಡಿ ಹೇಳಿತೋ, ಯಾಕೆಂದರೆ ನೀನು ಇನ್ನೊಬ್ಬರ ಮನೆ ಸುಟ್ಟು ನಾನು ಚೆನ್ನಾಗಿರಬೇಕು ಅಂತ ಬಯಸುತ್ತೆ. ನಾನಾದರೆ ನನ್ನನ್ನು ಸುಟ್ಟುಕೊಂಡು ಮನೆ ಬೆಳಗುತ್ತೇನೆ, ಇಡೀ ಮನೆ ಸುವಾಸನೆಯುಕ್ತ ಮಾಡುತ್ತೇನೆ, ಅದಕ್ಕೆ ನನ್ನ ಹತ್ತಿರ ಇಟ್ಟುಕೊಂಡಿದ್ದಾನೆ ದೇವರು ಎಂದು ಹೇಳಿತಂತೆ. ಇದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ. ಧನ್ಯವಾದಗಳು.